ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ಒಂದು ಬಹಳ ಮುಖ್ಯವಾದಂತಹ ಮಾಹಿತಿ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ಏನಪ್ಪ ಅಂತಂದರೆ, ನಿಮ್ಮೆಲ್ರಿಗೂ ಈಗ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರ ನೌಕರರಿಗೆ 3% DAನ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಇದರ ಲಾಭಾಂಶ ರಾಜ್ಯ ಸರ್ಕಾರಿ ನೌಕರರು ಕೂಡ ಸಿಗಲಿದೆ. ಸೊ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದ್ರೆ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಹೆಚ್ಚಳವಾಗಲಿದೆ DAನಲ್ಲಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಒಂದು ಕ್ಯಾಲ್ಕುಲೇಷನ್ ಮೂಲಕ, ಸುಲಭವಾದ ಕ್ಯಾಲ್ಕುಲೇಷನ್ ಮೂಲಕ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ಮುಖ್ಯವಾದಂತಹ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ತಡ ಮಾಡೋದು ಬೇಡ, ಈಗ ಇರ್ತಕ್ಕಂಥ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಕೇಂದ್ರ ಸರ್ಕಾರ ಈಗ ಹೆಚ್ಚಳ ಮಾಡಿರ್ತಕ್ಕಂಥ DA ಇದು 3% ಆಗಿದೆ. ಸ್ನೇಹಿತರೆ, ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಹೆಚ್ಚಳ ಆಗಲಿದೆ? ಸೊ ಇದಕ್ಕೆ ಒಂದು ಫಾರ್ಮುಲಾ ಈಗ 7ನೇ ವೇತನ ಆಯೋಗದ ಪ್ರಕಾರ ನೋಡಿ 0.722 ಅಷ್ಟು ಈಗ ಕೇಂದ್ರ ಸರ್ಕಾರ ಹೊರಡಿಸಿರ್ತಕ್ಕಂಥ 3%ನಲ್ಲಿ 0.722 ಅಷ್ಟು ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಸೊ 0.722 ಅಂತಂದರೆ ಎಷ್ಟಾಗುತ್ತೆ ಅದನ್ನು ನೀವು ಇಲ್ಲಿ ಗಮನಿಸ್ಬೋದು. ಸ್ನೇಹಿತರೆ, 3% ಇಂಟು 0.722 ಅಂತಂದರೆ 2.166 ಇಷ್ಟು ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗ್ತಾ ಇರ್ತಕ್ಕಂಥ ಹೆಚ್ಚಳ ಆಗಲಿದೆ. ಸೊ ಇದನ್ನು 2.166 ಅಷ್ಟೇ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸೋದಿಲ್ಲ ಸ್ನೇಹಿತರೆ, ಅದನ್ನು ಒಂದು ರೌಂಡ್ ಅಪ್ ಮಾಡಿ ಆದೇಶವನ್ನು ಹೊರಡಿಸುತ್ತೆ. ಸೊ ಇದನ್ನು ಈಗ ರಾಜ್ಯ ಸರ್ಕಾರ ಸದ್ಯದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸಿದರೆ ಅದು 2%ಗಾರು ರೌಂಡ್ ಅಪ್ ಮಾಡ್ಬೋದು, ಅಥವಾ 2.166 ಇದು 2.2ಗೆ ಹತ್ತಿರ ಇರೋದ್ರಿಂದ 2.2%ಗೆ ನಿಲ್ಲಿಸ್ಬೋದು, ಅಥವಾ ಅದನ್ನು 2.5%ಗಾದರೂ ನಿಲ್ಲಿಸಿ ಅದು ಆದೇಶವನ್ನು ಹೊರಡಿಸ್ಬೋದು. ಸೊ ಇದು 3ರಲ್ಲಿ ಯಾವುದನ್ನಾದರೂ ಅದು ಒಂದು ಅಂಶವಾಗಿ ತಗೊಂಡು ಆದೇಶವನ್ನು ಹೊರಡಿಸ್ಬೋದು. ಸ್ನೇಹಿತರೆ, ಈಗ ಕಡಿಮೆ ಅಂಶ ಅಂತಂದರೆ ಅದು 2%. ಸೊ ಇದನ್ನೇ ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಾನು ನಿಮಗೆ ಗ್ರೂಪ್ ಡಿ ನೌಕರರ ಸ್ಯಾಲ್ರಿ ಎಷ್ಟು ಹೆಚ್ಚಳ ಆಗಲಿದೆ ಅಂತ ಈಗ ಕ್ಯಾಲ್ಕುಲೇಷನ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಗ್ರೂಪ್ ಡಿ ನೌಕರರಿಗೆ ಈಗ ಕನಿಷ್ಠ ಅಂತಂದರೂ 35,000 ರೂಪಾಯಿ ಸಂಬಳ ಬರ್ತಾ ಇದೆ ಸ್ನೇಹಿತರೆ. ಸೊ ಇದು ಒಂದು ಅಂದಾಜು ಮೊತ್ತ. ಸೊ ನಿಮ್ಮ ಸ್ಯಾಲ್ರಿ ಎಷ್ಟಿದೆ ಅಷ್ಟನ್ನು ನೀವು ಇಲ್ಲಿ ಹಾಕ್ಕೊಂಡು ನೀವು ಇದೇ ಲೆಕ್ಕಾಚಾರವನ್ನು ಮಾಡಿಕೊಂಡು ಎಷ್ಟು ಅಂದರೆ ತುಟ್ಟಿ ಬರುತ್ತೆ ನಿಮಗೆ ಎಷ್ಟು ಹೆಚ್ಚಳ ಆಗಲಿದೆ ಅನ್ನೋದನ್ನು ನೀವು ಲೆಕ್ಕಾಚಾರ ಮಾಡ್ಕೋಬೋದು. ಬನ್ನಿ, ಆಗಿದ್ರೆ ನೋಡಿ 35,000 ಸ್ಯಾಲ್ರಿ ಇರ್ತಕ್ಕಂಥವ್ರಿಗೆ ಈಗ ಎಷ್ಟು ಹೆಚ್ಚಳ ಆಗಲಿದೆ ಅಂತ ನೋಡೋಣ. ರಾಜ್ಯ ಸರ್ಕಾರಿ ನೌಕರರಿಗೆ ಈಗ ಹಾಲಿ ಇರ್ತಕ್ಕಂಥ DA ನಿಮಗೆ ಗೊತ್ತಿರೋ ಹಾಗೆ ಈಗ 7th ಪೇ ಮೂಲಕ ಹೆಚ್ಚಳ ಮಾಡಿರ್ತಕ್ಕಂಥದ್ದು 8.5%. ಸೊ ಅದರಂತೆ ಲೆಕ್ಕಾಚಾರ ಮಾಡಿದ್ರೆ 8.5 ಇಂಟು 35,000 ಡಿವೈಡೆಡ್ ಬೈ 100. ಸೊ ಇದರಲ್ಲಿ ಈ ರೀತಿ ಲೆಕ್ಕವನ್ನು ಮಾಡಿದ್ರೆ ಹಾಲಿ ಈಗ ತುಟ್ಟಿ ಭತ್ಯೆ 2,975 ರೂಪಾಯಿ ಆಗುತ್ತೆ. ಸೊ ಈಗ DA ಹೆಚ್ಚಳ ಆಗಿರ್ತಕ್ಕಂಥದ್ದು ಅದನ್ನು ನಾನು 2%ಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅಂದರೆ ಇದೇ ಜುಲೈಯಿಂದ 1/7/2024ರಿಂದ ಇದು ಅನ್ವಯ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಸೊ ಅದರಲ್ಲಿ 2%ಗೆ ಲೆಕ್ಕವನ್ನು ಹಾಕ್ಕೊಂಡ್ರೆ 2 ಪ್ಲಸ್ 8.5 2 ಸೇರಿದ್ರೆ 10%, 10.5% ಆಗುತ್ತೆ ಟೋಟಲು ಒಟ್ಟು. ಸೊ ಒಟ್ಟು DA ಇನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಫಸ್ಟು. ನೋಡಿ, 10.5% ಇಂಟು 35,000 ನಿಮ್ಮ ಸ್ಯಾಲ್ರಿ ಡಿವೈಡೆಡ್ ಬೈ 100 ನೀವು ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ 3,675 ರೂಪಾಯಿ. ಸೊ ಇದು 35,000ಕ್ಕೆ ನಾನು ಲೆಕ್ಕವನ್ನು ಹಾಕ್ತಾ ಇರ್ತಕ್ಕಂಥದ್ದು. ನೀವು ಅದನ್ನು ಗಮನದಲ್ಲಿಟ್ಕೋಬೇಕು ಸ್ನೇಹಿತರೆ. ಸೊ ಈ ಮೌಲ್ಯವನ್ನು ಒಂದು ಕಡೆ ನೀವು ಬರೆದಿಟ್ಕೊಳ್ಳಿ. ಹಾಗೆ ಮುಂಚೆ ನೀವು ಲೆಕ್ಕ ಹಾಕ್ತಂತ ನೋಡಿ ಹಾಲಿ DA, ಸೊ ಇದನ್ನು ಕೂಡ ನೀವು ಒಂದು ಸೈಡ್ ಬರೆದಿಟ್ಕೊಳ್ಳಿ. ಸೊ ಇದೆರಡನ್ನು ಈಗ ಲೆಕ್ಕಾಚಾರ ಮಾಡಿ ನೀವು ಒಟ್ಟು ಎಷ್ಟು ಹೆಚ್ಚಳ ಆಗಲಿದೆ ಅಂತ ನೋಡ್ಬೋದು ಸ್ನೇಹಿತರೆ. ನೋಡಿ, ಒಟ್ಟು ಹೆಚ್ಚಳ ಎಷ್ಟು ಆಗಲಿದೆ ಅಂತ ನೀವು ಲೆಕ್ಕವನ್ನು ಮಾಡಬೇಕು ಅಂದರೆ
ಈಗ ನ್ಯೂ ಡಿ ಎ ಹೈಕ್, ಈಗ ಹೊಸದಾಗಿ ಡಿ ಎ ಹೈಕ್ ಎಷ್ಟಾಗಿದೆ 10.5%. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿರ್ತಕ್ಕಂಥ ಮೊತ್ತ ಮೈನಸ್ಸು ಈಗ ಪ್ರೆಸೆಂಟ್ ಎಷ್ಟು ಡಿ ಎ ಹೆಚ್ಚಳ ಮಾಡಿದ್ರು ಅಂದರೆ 8.5%. ಸೊ ಇದೆರಡನ್ನು ನೀವು ಮೈನಸ್ ಮಾಡಿದ್ರೆ ನಿಮಗೆ ಸಿಗ್ತಕ್ಕಂಥ ಮೊತ್ತ ಇದು ಈಗ ಹೆಚ್ಚಳ ಆಗ್ತಕ್ಕಂಥ ವ್ಯತ್ಯಾಸದ ಮೊತ್ತ ಆಗಿರುತ್ತೆ ಸ್ನೇಹಿತರೆ. ಸೊ 700 ರೂಪಾಯಿ ನಿಮಗೆ ಹೆಚ್ಚಳ ಆಗಲಿದೆ. ಇದು ಗ್ರೂಪ್ ಡಿ ನೌಕರರಿಗೆ ನಾನು ಒಂದು ಲೆಕ್ಕಾಚಾರದ ಮೂಲಕ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ನಿಮ್ಮ ಸ್ಯಾಲ್ರಿ ಸ್ಲಿಪ್ನಲ್ಲಿ ಇರ್ತಕ್ಕಂಥ ಒಟ್ಟು ಮೊತ್ತ, ಸ್ಯಾಲ್ರಿ ಮೊತ್ತವನ್ನು ನೀವು ಹಾಕ್ಕೊಂಡು ಈ ರೀತಿ ಕ್ಯಾಲ್ಕುಲೇಷನ್ನ ಮಾಡಿಕೊಂಡ್ರೆ ನಿಮಗೆ ಈಗ ಪ್ರಸ್ತುತ ಈಗ ರಾಜ್ಯ ಸರ್ಕಾರ ಎಷ್ಟು ಪರ್ಸೆಂಟ್ ಈಗ ಆದೇಶವನ್ನು ಹೊರಡಿಸುತ್ತೆ ಆ ಪರ್ಸೆಂಟಿಗೆ ನೀವು ಲೆಕ್ಕವನ್ನು ಹಾಕ್ಕೊಂಡು ಎಷ್ಟು ಅಮೌಂಟ್ ಹೆಚ್ಚಳ ಆಗಿದೆ ಅಂತ ನೀವು ಸುಲಭವಾಗಿ ಕಂಡು ಹಿಡ್ಕೋಬೋದು ಸ್ನೇಹಿತರೆ. ಸೊ ಈ ಲೆಕ್ಕಾಚಾರದಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತು ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.